ನೋಡಿಯಮ್ಮ, ನೀ ತಿಪ್ಪರ್ಲಾಗ ಹಾಕಿದ್ರು ನಾ ಮಾತ್ರ ಗಂಡನ ಮನೆಗೆ ಹೋಗಂಗಿಲ್ಲ, ಅವ್ನು ಕೂಡ ಬಾಳೆ ಮಾಡಂಗಿಲ್ಲ. ನಾವು ಒಲ್ಲೆ ಅವ್ನ ಮಕ ನೋಡಿದ್ರ ನನಗೆ ಹೇಸಿಗೆ ಇಟ್ಟೈತಿ. ನೋಡಿ ಹೆಂಗಂತ ನೋಡು. ಲೇ, ಗಂಡ ಬಿಟ್ಟು ಕುಂತರ ಮಂದಿ ಕ್ಯಾಕ ಸಿಗುತ್ತಾರ. ಗಂಡ ಬಿಟ್ಟಾಕೆಂತಾರ. ನನಗೊಂದೇ ನಿನಗೊಂದೇ. ನೀ ಮಾತ್ರ ತವ್ರ ಮನೆಗೆ ಇರ್ಬೇಕು, ನಾ ಮಾತ್ರ ಇರಬಾರ್ದಲ್ಲ. ನೀನು ಲಗ್ನಾಗಿಂದ ನಮ್ಮ ಅಪ್ಪನ ಕೂಡ ಕರೆಕ್ಟ್ ಆಗಿ ಎಷ್ಟು ದಿನ ಆದಿ ಹೇಳ್ಬೇವ. ಲೇ, ನಂದ ಬ್ಯಾರೆ ನಿಂದ ಬ್ಯಾರೆ. ಯಾಕ ನಂದ ಬ್ಯಾರೆ ನಿಂದ ಬೇರೆ ಯಾಕಾಗತ್ತ? ನೀ ಮಾತ್ರ ಯಾವಾಗಲೂ ತವ್ರ ಮನೆ ಬಂದಿರ್ಬೇಕಂತ ಅಲ್ಲೇ ಒಟ್ರು ಕೂಡ ಹೊಂದ್ಕೊಳಕಾಗಿಲ್ಲ ನಿನಗ. ನನಗ ಮಾತ್ರ ಹೋಗಿ ಗಂಡನ ಮನೆ ಬಾಳೆ ಮಾಡಂತಿ. ಇದ್ಯಾ ಸೀಮಿನ ಯವ್ವ? ನೋಡ್ಬೇಯವ್ವ ಹೆಂಗಿದ್ರ ಮಾತ್ರ ನೋಡು. ಈಕಿ ಕಾಲ್ ಮಟ್ಟ ಉಂಡಾಗ ಸುದ್ದ ಕಳ್ಬೇಯವ್ವ. ಈಕಿ ನನ್ನ ಮಾನ ಮರ್ಯಾದೆ ಕಳಿಬೇಕಂತ ಕುಂತಾಳ್ಬೇಯವ್ವ. ಈಕಿನೇನಿಲ್ಲ, ಕೈಕಾಲ್ ಕಟ್ಟಿ ಹೋಗಿ ಹೋಗದ್ ಬರು ನೀಕಿನ ಅವ್ರ ಗಂಡನ ಮನ್ಯಾಗ. ನಾನು ನಿಮ್ಮ ಅಪ್ಪನ ಕೂಡ ಬಾಳೆ ಮಾಡಕ್ ಒಲ್ಲೆಂದಿಲ್ಲ. ನಾ ಬಾಳೆ ಮಾಡ್ದಲ್ಲಿನ 2 ಮಕ್ಕಳನ್ನ ಹೊಡೆದಿನಿ. ನಮ್ಮಪ್ಪ ಸಂಪನ್ನಿದ್ದ, ನಿಂದು ಬಾಳೆ ನಡೀತಿ. ಇನ್ನ ನಿಮ್ ನೇಗೇನೇರನ್ನು ನಿಮ್ಮ ಇದನ್ನ ಬಾವುಗಳನ್ನು ನಿಮ್ಮ ಅತ್ತಿ ಮಾವ ನಿನಗೇನು ಅಂತಿದ್ದಿಲ್ಲ. ನೀ ತವ್ರ ಮನೆ ಬಂದ್ ಕುಂತನು ಯಾರು ಏನು ಅನ್ಲಿಲ್ಲ. ನಮ್ಮ ಮನೆ ಹಂಗತಿಲ್ಲವ. ನನ್ನ ಗಂಡನ ಸುದ್ದಿಲ್ಲ, ನಂದೇನು ಕೇಳಂಗಿಲ್ಲ ನನ್ನ ಗಂಡ. ಸಕ್ಕುಬಾಯಿ, ನೀನಾರ ಮಾತಾಡು ಒಂದು, ಇಲ್ಲ ನಾನು ಮಾತಾಡಕ್ ಬಿಡು ಒಂದು ಇರ್ತಡಿ. ನಾ ಎಲ್ಲ ತಿಳಿಸತ್ತೀನಿ ಹುಡುಗಿಗೆ. ಹಂಗಲ್ಲ ನನ್ನ ಮೊಮ್ಮಗಳ. ಈಗ ಗಂಡನ್ ಬಿಟ್ಟು ಕುಂತೆ ಅಂದ್ರ ಮಂದಿ ನನ್ನಕ್ಕಿಲ್ಲ. ನಿಮ್ಮ ಅಪ್ಪಂದು ಬೇರೆಯವ. ನಿಮ್ಮ ಅಪ್ಪ ಇನ್ನೊಂದು ಲಗ್ನ ಆಗಲಿಲ್ಲ. ನಿಮ್ಮ ಅವ್ನು ನಡೀತಿ. ಆದ್ರೆ ನಿನ್ನ ಗಂಡ ಇನ್ನೊಂದು ಲಗ್ನ ಹಾಕನ. ಅದಿನ ಪೇಪರ್ನ್ಯಾಗ ಸಹಿ ಅಂತ ಸಹಿ ಮಾಡಿಸ್ಕೊಂಡು ಕೈ ಬಿಟ್ಟನಂದ್ರೆ ಮುಗಿದು ಹೋತು. ಅವಂಗ ನಿನಗೆ ಏನು ಸಂಬಂಧ ಇಲ್ಲಾರ್ದಂಗೆ ಆಗ್ಬಿಡ್ತತಿ. ನೀನು ಹಂಗೆ ಇದ್ದೆ ಅಂದ್ರೆ ನಾನು ತಲೆ ಕೆಡಿಸ್ಕೊಂತಿದ್ದಿಲ್ಲ ನನ್ನ ಮೊಮ್ಮಗಳ. ನಿನ್ನ ಹೊಟ್ಯಾಗ ಒಂದು ಕೂಸೈತಿ. ನಾಳೆ ಅದನ್ನು ಕಟ್ಕೊಂಡು ಬಾಳೆ ಮಾಡೋದು ಭಾಳ ಕಷ್ಟ ಐತಿವ. ಇನ್ನೂ ಸಣ್ಣ ವಯಸ್ಸವ, ನೋಡು ಕಣ್ಣು ಸುದ್ದಿರಂಗಿಲ್ಲ. ಅದಕ್ಕೆ ಹೇಳ್ತೀನಿ, ನೀ ಹಂಗೆ ಸುದ್ದಿದ್ರು ಮತ್ತೆ ಸುಮ್ಬಿಡಂಗಿಲ್ಲ ಸಮಾಜ. ಅದಕ್ಕೆ ಹೇಳ್ತೀನಿ, ಏನ ಹೋಗೈತಿ, ನಮ್ಮಿಂದ ತಪ್ಪಾಗೈತಿ. ತಪ್ಪಾಗಿಲ್ಲ ಅಂತ ಅನ್ನಕತ್ತಿಲ್ಲ, ತಪ್ಪಾಗೈತಿ. ನೋಡುವ, ಕಾಲ ಹಾಕೊಂಡು ಬಾಳೆ ಮಾಡು ಗಂಡನ. ಇಂದಿಲ್ಲ ನಾಳೆ ಅವನು ಸುದ್ದ ಹಾಕನ. ಯಮ್ಮ ಹಿಂಗೆ ಅಂದ್ಕೊಂಡನ ಮುಕಳಿ ಬಾಯಿ ಮುಚ್ಕೊಂಡು ನಾನು ಜೀವನ ಮಾಡಿದೆ. ಆದ್ರೆ ಅವ ಒಟ್ಟ ಸುದ್ದ ಆಗಲಿಲ್ಲ. ಈಗನು ಕೆಟ್ಟ ಗುಣ ಮನಿ ಮಾಡ್ಯಾವ. ಅಲ್ಲೇಮ್ಮ, ಹೆಣ್ಮಗಳು ಸುಮ್ಮಿರ್ತಾಗ ಹೇಳು? ಮನೆಯನ್ನ ಅಣ್ಣನ ಹಿಂತಿ ಕೂಡದಾನ. ಆ ಮನೆಗೆ ಎಲ್ಲರೂ ಗೊತ್ತಿದ್ರು ಸುಮ್ಮನೆ ಇರ್ತಾರ. ಇದು ಎಂಥದಿದು? ಇನ್ನ ನನ್ನ ಗಂಡ ಹೇಳ್ತಾನ ಆಕಿ ಹೇಳ್ದಂಗ ಕೇಳ್ಬೇಕಂತ. ನನಗ ಹಂಗ ತೀರಕಾಗಿಲ್ಲ. ಆಕಿ ನೋಡಿಲ್ಲ ನಮ್ಮ ನೆಗೆನಿರಲ್ಲ, ನಮ್ಮ ಇದನ್ನ ಕೂಡದಳ, ನನ್ನ ಗಂಡನ ಕೂಡದಳ, ಒಟ್ರು ಬುಟ್ಟಿಗೆ ಹಾಕೊಂಡ, ನಮ್ಮ ಮಾವನ್ ಕೂಡದಳ, ಒಟ್ರು ಇಟ್ಕೊಂಡು ಬಾಳೆ ಮಾಡ್ತಾಳವ. ನಮ್ಗೆ ಹಂಗತಿ ಆಗಂಗಿಲ್ಲ. ಹಂಗತಿ ಇರ ಅಂತಾರ, ನಮ್ಗೆ ಆಗಂಗಿಲ್ಲ ನೋಡು. ಹ್ಞೂನಯ್ಯಪ್ಪ, ಈಕೆ ಗಂಡನ ಒಲ್ಲೆ ಅಂತ ತಿಂತಾಳಪ್ಪ. ಅಂಡೆ ಏನು ಮಾಡುದು? ಅವ ನೋಡಿದ್ರ ಅದೇನೋ ಪೇಪರ್ ತತ್ತನಿ ಸೈ ಮಾಡಿಸಿ ಕೈ ಬಿಟ್ಟು ಬಿಡುದು ಅಂತ ಅನ್ನಕತ್ತಾನ. ಈಕಿ ಹೋಗ ಗಂಡ ಮನಿಗೆ ಅಂದ್ರೆ ಒಲ್ಲೆ ಅಂತಾಳಪ್ಪ. ನೀನಾರ ಒಂದಿಟ್ಟು ತಿಳಿಸಿ ಹೇಳಪ್ಪ ಇದಕ್ಕೆ. ಸಂಗೀತ, ಗಂಡನ ಮನೆ ಅಂದಿಂದ ಒಂದು ಮಾತು ಬರ್ತಿರ್ತತಿ, ಒಂದು ಮಾತು ಹೋಗ್ತಿರ್ತತಿ. ಹಂಗಂತೇಳಿ ಗಂಡನ್ ಬಿಟ್ಟು ಬಂದು ತವ್ರ ಮನೆ ಕುಂದ್ರು ಭೀಷ ಅಲ್ವಾ? ಮತ್ತು ಅವ ಇನ್ನೊಂದು ಲಗ್ನ ಅಂದ್ರೆ ಮುಗಿದು ಹೋತು. ನಾಳೆ ನೀನು ಖುಷಿನ ಕತಿ ಹಂಗ ಎಷ್ಟು ದಿನ ಅಂತ ನೋಡ್ತಾರವ ತವ್ರ ಮನೆಯವ್ರಿಗೆ? ಹೇಳಿ ನೋಡೋಣ. ಮಾಮ, ಒಂದು ಪ್ರಶ್ನೆ ಕೇಳ್ತೀನಿ, ತಪ್ಪು ತಿಳ್ಕೊಬೇಡ. ಮತ್ತೆ ಈಗ ಊಟ ಮಾಡ್ತಿರ್ತಿ, ಎಲ್ಲಿವರೆಗೂ ಊಟ ಮಾಡ್ತೀಪ್ಪ? ಹೊಟ್ಟೆ ತುಂಬು ಮಟ್ಟ ಮಾತ್ರ ಊಟ ಮಾಡ್ತಿ. ಹೊಟ್ಟೆ ತುಂಬಿಂದ ಊಟ ಮಾಡ್ತೀನ ಅದನ್ನ? ಇಲ್ಲಲ್ಲ, ಸಾಕಂತ ಎದ್ದೇಳ್ತಿಯಲ್ಲ. ನನಗೂ ಹಂಗಾಗೈತೆ ನೋಡಿ. ನನ್ನ ಗಂಡನ ಕೂಡ ಆ ಮನುಷ್ಯರ ಪಕ್ಕಿಯಾಗಿಲ್ಲ, ದನದ ಪಕ್ಕಿ ಹಾಕದಾನ. ಅದಕ್ಕೆ ಅವ್ನು ಕೂಡ ನೀವೇನು ಹೇಳಿ ಕಳಿಸಿದ್ರು ನಾವು ಕೂಡ ಒಟ್ಟ ಹೋಗಲ್ಲ. ಯಾಕ ಗಂಡ ಇದ್ಕೊಂಡ ಜೀವನ ಮಾಡ್ಬೇಕು ಅನ್ನೋದೈತೇನ? ಇಲ್ಲಲ್ಲ, ನಾನು ದುಡ್ಕೊಂಡು ನನ್ನ ಮಗುನ ಸಾಕ್ತೀನಿ. ನಾನು ನಿಮ್ಗೆ ಯಾರಿಗೂ ಹೊರಿಯಾಗಂಗಿಲ್ಲ. ಆದ್ರೆ ಅವ್ನು ಕೂಡ ಅಂಕರು ನಾ ಬಾಳೆ ಮಾಡಂಗಿಲ್ಲ ಅಂದ್ರೆ ಮಾಡಂಗಿಲ್ಲ. ಯವ್ವ, 4 ಮಂದಿಯಾಗ ಅವ ಅಬ್ರು ಕಳಿತಾನ ನೋಡು. ಮಂದಿ ಕರ್ಕೊಂಡ್ಬಂದು ನಿನ್ನ ಮಗಳು ಬಾಳೆ ಮಾಡವಳ ಅಂತೆ. ಅವಾಗ ಏನು ಹೇಳುದು? ಅವ ಮಾಡಿದ್ದು ಮುಚ್ಚೋಗುತ್ತ. ಅವ ಗಂಡ್ಸದನ. ನೀನು ಹೆಣ್ಮಗಳು ಒಂದಿಟ್ಟು ತಡ್ಕೊಂಡು ಹೋಗ್ಬೇಕು. ಅದ ಕೆಲಸ ನೀ ಮಾಡಿದ್ದೆ ಅಂದ್ರೆ ನೀ ಯಾಕೆ ಬಂದು ತವ್ರ ಮನೆ ಕುಂದಿರ್ತಿದ್ದಿ? ನೀನು ಮನೆಯವ್ರು ಕೂಡ ಹೊಂದ್ಕೊಂಡು ಅಲ್ಲಿ ನಮ್ಮ ಅಪ್ಪನ ಮನೆಗೆ ಇರ್ಬೇಕಿತ್ತು. ತವ್ರ ಮನೆಗೆ ಎದಕ್ಕೆ ಬಂದು ಕುಂತಿ? ಇಟ್ಟು ಮುದಿಕೆ ಆದ್ರೂ ಇನ್ನೂ ತವ್ರ ಮನೆಗೆ ಅದಿ. ನನಗೆ ಮಾತ್ರ ಬುದ್ಧಿ ವಾದ ಹೇಳಕ್ ಬಾ ನೀನು. ನೋಡು ನನಗೆ ಇದ್ರ ಮಾತಾಡ್ತಾ ನೋಡು. ನೀನು ಬಾಯ್ ಮಾಡಕ್ ಹೋಗ್ಬೇಡ. ನಾ ಎಲ್ಲ ಮಾತಾಡ್ತೀನಿ, ನೀ ಸುಮ್ಮನೆ ಇರು. ಯಾರಿದ್ರಿ ಮನ್ಯಾಗ? ಬರ್ರಿ ಕೂಡ ಬರ್ರಿ. ನಾ ಕುಂತು ಆತಿಥ್ಯ ಸ್ವೀಕಾರ ಮಾಡಕ್ ಬಂದಿಲ್ಲ. ಯಾವ್ದು ಅನ್ನೋದು ನಮ್ಗ ಕಡಾಖಂಡಿತವಾಗಿ ಹೇಳ್ಬಿಡ್ರಿ. ಈಗೇನ್ ನನ್ ಕೂಡ ಬಾಳೆ ಮಾಡ್ಕೊಳ್ವೋ ಏನಿಲ್ಲೋ ಅದನ್ನ ಹೇಳ್ಬಿಡ್ರಿ. ಸುಮ್ನ ಇವು ಒಣ 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 ಬಣ 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 ಕೊಚ್ಚ ಕೊಚ್ಚ ಅಂತ ಮಾತಾಡೋದು ನಮ್ಗೆ ಇಷ್ಟನೂ ಆಗಂಗಿಲ್ಲ. ಆಕಿಗೆ ಗಂಡನ್ನು ಮರ್ಯಾದಿಲ್ಲ. ನಮ್ಗ ಒಟ್ಟ ಮರ್ಯಾದೆ ಕೊಡಂಗಿಲ್ರಿ. ನಮ್ ಕೂಡ ಚಂದ ಮಾತಾಡಂಗಿಲ್ಲ. ನಿನಗೇನು ಮರ್ಯಾದೆ ಕೊಡೋದು? ಮೊದ್ಲೇಕ ಹೆಂಡತಿ ಅನ್ನೋ ಮರ್ಯಾದೆ ನೀ ಇಟ್ಕೋ. ಹಿಂದೆಗಡೆ ನಾನು ನಿನಗೆ ಮರ್ಯಾದೆ ಕೊಡ್ತೀನಿ. ಮೊದ್ಲೇಕ ಹೆಂಡತಿ ಅನ್ನೋದ ಇಲ್ಲ ನಿನಗ. ನೋಡು ದೊಡ್ಡಪ್ಪ, ನೀನ್ ಇದ್ರಿಗೆ ಹೆಂಗ್ ಮಾತಾಡ್ತಾಳ ನೋಡು. ಮನೆಯಾಗ ಹಿಂಗ ಇದ್ರ ಬದಲು ಹಸ್ತಾಳ ನೋಡಿಕಿ. ನೀನ್ ಸುಮ್ಮಿರ್ಲಿ, ನಾನು ಮಾತಾಡ್ತೀನಿ. ಬರೀ ನಿಮ್ದಾಗ ಬಿಟ್ಬಿಟ್ರಿ ಹಂಗ. ಮತ್ತೆ ನಮ್ಮನೆ ಕರ್ಕೊಂಬಂದ್ರಿ ಅಲ್ಲಿ ನೀವು ಬಗೆಹರಿಸ್ಕೋಬೇಕಿಲ್ಲ. ನೋಡ್ರಿ, ನಮ್ಮ ಮಳುಗಳು ನೀವಟ್ಟು ನಿಮ್ ಹುಡುಗಿ ಬುದ್ಧಿ ಹೇಳ್ರಿ. ನಾನು ನಮ್ಮ ಹುಡುಗ ಬುದ್ಧಿ ಹೇಳ್ತೀನಿ. ಇದನ್ನ ಬ್ಯಾರೆ ಮಾಡ್ಸೋದು ನನಗೆ ಇಷ್ಟ ಇಲ್ಲ. ಅದಕ್ಕೆ ಬಂದ ಅಂದ ನನಗೆ ಹಿಂಗಂತಿ. ಅದಕ್ಕೆ ಬೇಡಪ್ಪ, ನಾನು ಒಂದ್ಸತಿ ಮಾತಾಡ್ತೀನಿ ನಿನ್ ಹೆಂಡತಿ ಕೂಡ, ನಿನ್ ಹೆಂಡತಿ ಮನೆಯವ್ರು ಕೂಡ ಅಂತ ಹೇಳಿದೆ. ಏನ್ರಿ ಒಂದು ಮಾತು ಬರ್ತಿರ್ತತಿ ಹೋಗ್ತಿರ್ತತಿ. ಗಂಡ ಹೆಂಡತಿ ನೋಡುವ ಸ್ವಲ್ಪ ನಾವ ತಿದ್ದಿ ಸುದ್ದು ಮಾಡುನು. ಅದು ಮಳ್ಳೈತಿ ಇದು ಮಳ್ಳೈತಿ.
ಮಾವರ ನೀವೇನು ಹೇಳಿದ್ರು ನಾನು ಅವ್ನ ಕೂಡ ಬಾಳೆ ಮಾಡಂಗಿಲ್ಲ ಅಂದ್ರೆ ಮಾಡಂಗಿಲ್ರಿ. ಒಲ್ಲೆ ಅಂದ್ರೆ ಒಲ್ರಿ ಇದು ಮಾವರ. ನಿಮ್ಮ ದಮ್ಮಯ್ಯ ಅಂತೀನಿ, ಅವ ಮಾಡಿದ್ದು ನನಗೆ ಗೊತ್ತೈತಿ ಮಾಡಿಸ್ಕೊಂಡಕ್ಕಿಗೆ, ನಿಮ್ಗೇನೂ ಗೊತ್ತಿಲ್ಲ. ಅವ ನಿಮ್ಮ ಮುಂದೆ ಎರಡು ಚಂದನ್ನು ಮಾತಾಡಿ ನನ್ನ ಗಂಡ, ಅದನ್ನ ನಂಬ್ಕೊಂಡ್ ಬಂದಿರಿ. ಆದ್ರೆ ಅವ ಕೊಟ್ಟು ನೋವು ನನಗೆ ಗೊತ್ತೈತಿ. ನಾ ಏನ್ ಮಾಡಿ ಅಂತದ ತಡಿಲೆ, ಏನ ಬರೀ ನೀನ್ ಅರಟಿ ಆಗದಿಲ್ಲ. ಆ ಹುಡುಗಿ ಮಾತಾಡಕತ್ತೈತಿ ಒಂದಿಟ್ಟು ತಡಿ ಕೇಳೋಣ. ಆಯ್ತು ಹೇಳುವ, ನಮ್ಮ ಹುಡುಗ ನಿನಗೆ ಏನ್ ತೊಂದ್ರೆ ಕೊಟ್ಟಾನ ಹೇಳು. ಒಂದೆಣ್ಣಾಗಿ ನಾನು ಆಚೆಗೆ ಬಿಟ್ಟು ಎಲ್ಲಾನು ನಿಮ್ಮ ಹತ್ರ ಹೇಳಕ್ಕಾಗಲ್ಲ. ಇವನು ಅಷ್ಟು ಕೆಟ್ಟಿದ್ದಾನ್ರಿ, ಅಷ್ಟು ಹೊಲಸಿದಾನೆ ಇವನು. ಒಂದಿನ ನಾನು ಹಿಂತಿ ತರ ನೋಡೆ ನನ್ನ ಕೇಳ್ರಿ ಅವ. ಅವ್ರ ಬೆಳಗ್ಗೆಯಿಂದ ಸಂಜೆ ಮಟ್ಟ ಕತ್ತಿ ದುಡ್ದಂಗೆ ದುಡಿಬೇಕು. ನಮ್ದನು ಕೇಳಂಗಿಲ್ಲ, ತನು ಕೇಳಂಗಿಲ್ಲ. ಇವ್ರ ಅಣ್ಣನ ಹೆಂಡತಿ ಕೂಡ ಇವ್ನು ಅದನ್ರಿ, ಇವ್ರ ಮಾವರು ಅದಾರ, ನಮ್ಮ ಇನ್ನೂನು ಅದಾನ. ಆಕೆ ಎಲ್ಲಾರು ಕೂಡ ಇಟ್ಕೊಂಡು ಜೀವನ ಮಾಡ್ತಾಳ್ರಿ. ಆಕಿನ ಹೇಳ್ದಂಗ ಕೇಳ್ಬೇಕು ನಮ್ಮ ಮನ್ಯಾಗ. ಎಲ್ಲ ಸುಳ್ಳು ಹೇಳ್ತಾಳ ದೊಡ್ಡಪ್ಪ, ಈಗೆಲ್ಲ ಸುಳ್ಳು ಹೇಳ್ತಾಳ, ಈಕೆ ಮಾತು ಕೇಳಬೇಡ. ನಾನ್ಯಾಕೆ ಸುಳ್ಳೇಳೆ? ನನ್ನ ಹೊಟ್ಟೆಗೆ ಹುಟ್ಟು ಮಗು ಮ್ಯಾಗ ಆಣಿರಿ ಮಾವರ. ನಮ್ಮನ್ನ ಕತ್ತೆ ತರ ದುಡಿಸ್ಕೊಂತಾರೆ. ದುಡಿಸ್ಕೊಂಡು ರಾತ್ರಿ ಬಂದು ಮತ್ತೆ ಮನ್ಯಾಗ ಕೆಲಸ ಎಲ್ಲ ಮಾಡ್ಬೇಕು. ಮಾಡಿ ಇವ್ರು ಕೂಡ ಮತ್ತೆ ನಾವು ಅನುತನು ಇರಂಗಿಲ್ಲ ರೀ. ಮತ್ತೆ ಇವ್ರು ಕೂಡ ನಾವು ಬಾ ಅಂದಾಗ ಇವ್ರು ಕೂಡ ಹೋಗ್ಬೇಕು ನಾವು. ಇವನು ದನ ಇದ್ದಂಗೆ ಅದನ್ರಿ, ಸಿಗರೇಟ್ ಸೇದಿ ಮೈ ಎಲ್ಲ ಸುಟ್ಟನ್ರಿ ಮಾವರ. ಎಂತ ತಡ್ಕೊಂತಾಳೆ ಹೇಳ್ರಿ ಮಾವರ. ಇದನ್ನ ನಿಮ್ಮ ಹತ್ರ ಹೇಳ್ಬಾರ್ದು, ಆದ್ರೆ ಹೇಳ್ಕೊಳಕತ್ತೀನ್ರಿ ಮಾವರ ನಾನು. ಇವ್ರು ಕೂಡ ನನ್ನ ಸಂಸಾರ ಮಾಡಕ್ ಒಲ್ಲೆ ಅಂದ್ರ, ನೀನು ಯಾರ ಕೂಡನೇ ಇದೀಯಾ ಅಂತೇಳಿ ದಿನ ಹಿಂಸೆ ಕೊಡ್ತಾರೆ ಮಾವರ. ಕುಡಿದು ಬಂದು ಹೊಡಿತಾರ್ರಿ. ತಮಗೆ ಹೆಂಗೆ ಬೇಕು ಹಂಗೆ ಚಿತ್ರ ಹಿಂಸೆ ಕೊಟ್ಟು ನನ್ನ ಜೊತೆ ಇರ್ತಾರ್ರಿ. ನನಗೆ ಆಗಂಗಿಲ್ರಿ ಮಾವರ. ಬಡವ ಆದ್ರೂ ಗಂಜಿ ಕುಡಿದು ಅವ್ನು ಕೂಡ ಸಂಸಾರ ಮಾಡ್ಬೋದು. ಆದ್ರೆ ಇಂಥ ಗಂಡನ ಕೂಡ ಮಾತ್ರ ನನಗೆ ಸಂಸಾರ ಆಗಂಗಿಲ್ರಿ ಮಾವರ. ಇದು ನಾನು ಹೇಳಕತ್ತಿದ್ದು ಸ್ವಲ್ಪ ತುದಿ ಹೇಳಕತ್ತೇನ್ರಿ ಮಾವರ. ಇನ್ನು ಇದಕ್ಕೆ ಹಿಂಸೆ ಕೊಟ್ಟಿದ್ದಾನ್ರಿ ಮಾವರ. ನನಗೆ ಆಗಂಗಿಲ್ಲ ಅಂದ್ರೆ ಆಗಂಗಿಲ್ರಿ ಮಾವರ. ಎಲ್ಲ ಬಾಯಿ ಬಿಟ್ಟು ಹೇಳಕ್ಕಾಗಂಗಿಲ್ರಿ ನನಗೂ ನಾಚಿಕೆ ಮಾನ ಮರ್ಯಾದೆ ಇತ್ತು, ಅದನ್ನ ಬಾಯಿ ಬಿಟ್ಟು ಹೇಳುವಷ್ಟು ನನಗೆ ಆಗಿಲ್ರಿ ಮಾವರ. ನನಗೆ ಆಗಂಗಿಲ್ಲ ಅಂದ್ರೆ ಆಗಂಗಿಲ್ಲ. ಇಂಥವ್ ಕೂಡ ಬಾಳೆ ಮಾಡಕ್ಕೆ ಆಗಂಗಿಲ್ರಿ. ಅದು ಯಾವ ಪೇಪರ್ ಮೇಲೆ ಸಹಿ ಮಾಡ್ಕೊಡ್ಬೇಕು, ಸಹಿ ಮಾಡ್ಕೊಡ್ತೀನಿ ಕೊಡ್ರಿ ಮಾವರ. ಈ ಮನುಷ್ಯನ ಮಕ್ಕ ನೋಡಾಕ ನನಗೆ ಹೇಸಿಗಿಟ್ಟೈತ್ರಿ. ಸಂಗೀತ ಹೇಳಕತ್ತಿದ್ದೆಲ್ಲ ಕರಿ ಅನ್ಲಿ ದೊಡ್ಡಪ್ಪ. ಈಗಿದು ತಿಂಡಿನ ಬೇರೆ ಐತಿ, ಈಕಿ ಇಲ್ಲಿ ಯಾರನ್ನ ಇಷ್ಟಪಟ್ಟಾಳ, ಅವ್ನು ಕೂಡ ಬಾಳೆ ಮಾಡೋದು ಈಕಿಗೆ ಬೇಕಾಗೈತಿ. ಅದಕ್ಕೆ ಇಷ್ಟೆಲ್ಲ ಕತಿ ಕಟ್ಟಿ ಮಾತಾಡಕತ್ತಾಳ ನೋಡ್ ದೊಡ್ಡಪ್ಪ. ಈಕಿ ಎಲ್ಲಾ ಸುಳ್ಳು, ಈಕಿ ಹೇಳಕತ್ತಿದ್ದೆಲ್ಲ ಸುಳ್ಳು. ನಿನ್ನ ಬಾಯಿ ಗಟ್ಟು ಹುಳ ಬೀಳ, ನಿನ್ನ ಬಾಯಿ ಐತೆ ಮತ್ತೇನಾದ್ರು ಐತೆ. ಯಾಕೋ ನನ್ ಸೊಸಿ ಯಾಕೆ ಸುಳ್ಳು ಹೇಳ್ತಾಳ? ಇಷ್ಟೆಲ್ಲ ಚಿತ್ರ ಹಿಂಸೆ ಕೊಟ್ಟಿ ಯಾ ಹೆಣ್ಮಕ್ಳು ನಿಮ್ ಕೂಡ ಬಾಳೆ ಮಾಡ್ತಾರ? ಮತ್ತ ನನ್ನ ಸೊಸಿ ಮ್ಯಾಗನ ಗೂಬೆ ಕುಂದ್ರಸಕ್ ಬಂದಿ ಎಲ್ಲೇ ನೀನ್? ನೋಡಿಲೆ ಮುಕುಳಾನ ಗಂಟತಿ. ಯಾಕೋ ನನ್ ಸೊಸಿ ಯಾಕೆ ಸುಳ್ಳು ಹೇಳ್ತಾಳ? ಇಷ್ಟೆಲ್ಲ ಚಿತ್ರ ಹಿಂಸೆ ಕೊಟ್ಟಿ ಯಾ ಹೆಣ್ಮಕ್ಳು ನಿಮ್ ಕೂಡ ಬಾಳೆ ಮಾಡ್ತಾರ? ಮತ್ತ ನನ್ನ ಸೊಸಿ ಮ್ಯಾಗನ ಗೂಬೆ ಕುಂದ್ರಸಕ್ ಬಂದಿ ಎಲ್ಲೇ ನೀನ್? ನೋಡಿಲೆ ಮುಕುಳಾನ ಗಂಟತಿಕ್ಕೆ ನಿಮ್ ಮಗನ. ಏನ್ ಅನ್ಕೊಂಡಿ? ಒಂದ್ ಹೆಣ್ಣ ಅದಕಿ ಎಲ್ಲಾ ಬಿಟ್ಟು ಗಂಡ್ಮಕ್ಳು ಇದ್ರಿಗೆ ಹೇಳಕತ್ತಾಳ ಅಂದ್ರೆ ಆಕಿಗೆ ಎಷ್ಟು ಹಿಂಸೆ ಆಗಿರ್ಬಾರ್ದು. ಲೇ ಒಂದ್ ಹೆಣ್ಣು ಅದಕ್ಕೆ ಎಲ್ಲ ಬಿಟ್ಟು ಹೇಳ್ತಾಳ ಅಂದ್ರೆ ಆಕಿಗೆ ಎಷ್ಟು ನೋವಾಗಿರ್ಬಾರ್ದು. ನಾನು ಹೆಣ್ಣು ಗಂಡು ಹೊಡೆದಿನ್ಲಿ. ನಾವು ಸಂಸಾರ ಮಾಡಿವಿ, ಅದನ್ನ ನಿಮ್ಮಂತದಲ್ಲ. ನಿಮ್ಮಂತರಿಗೆ ಹಿಂದ ಬಂದೆಲ್ಲ ಕೇಳ್ಕೊಂಡು ನನ್ ತಪ್ಪು. ಮೊದ್ಲೇಕ ಚಂದ ಬಳೆ ಮಾಡ್ಲಿ. ನೀವು ನಿಮ್ಮಲ್ಲಿ ಇಟ್ಟೊಂದು ಹಲಕಟ್ಟಿಗೆ ಇಟ್ಕೊಂಡು ಇನ್ನೊಬ್ರು ಮಕ್ಳಿಗೆ ಮ್ಯಾಲ ತಲೆ ಮ್ಯಾಗ ಗೂಬೆ ಕುಂದಿಸ್ತೀರಿ ಅಲ್ಲಿ ಇಲ್ಲಿ ದೊಡ್ಡಪ್ಪ. ಈಕಿ ಬಾಳ್ ಸುಳ್ಳು ಹೇಳ್ತಾಳ. ಅವ್ರ ನಾ ಸುಳ್ಳು ಹೇಳ್ತೀನಿ ಅಂತೇಳಿ ಅಂತಾರಲ್ಲ, ಆತು ಅತ್ತಿಯರನ್ನ ಕರ್ಕೊಂಬರ್ರಿ. ಇವ್ರು ಏನೇನು ಮಾಡ್ಯಾರ ಅಂತೇಳಿ ಅತ್ತಿಯರ ಮುಂದೆಲ್ಲ ತೆಗೆದು ತೋರಿಸ್ತೀನಿ ಅಂತ. ಪಾಂಡೆ ಒಂದು ನಿಮಿಷ ಬಾಯಿಲ್ಲ ಯಾವ ಈತ ಬರ್ರಿಲ್ಲಿ. ಯವ್ವ ಈಗ ಅವಂಗಟ್ಟು ಬುದ್ಧಿ ಹೇಳಿ ಈಕಿಗಟ್ಟು ಬುದ್ಧಿ ಹೇಳಿ ಈಗ ಕಳ್ಸೋದು ಚಂದು ಏನು? ಈಕಿನ ಇಲ್ಲೇ ಇಟ್ಕೊಳೋದು ಚಂದ ಬೇ ಯವ್ವ. ಅಂತ ಕೂಡ ಯಾರು ಬಳೆ ಮಾಡ್ತಾರ ಬೇ? ಸುಮ್ಕುದ್ರ ಬೇಕ ಅಲ್ಲ ಏನ್ ಚಂದ ಹೇಳಕತ್ತಿ. ಎಷ್ಟ ಕಷ್ಟ ಆದ್ರೂ ಹಂಗ ಹೋಗಿ ಗಂಡ ಮನೆಗೆ ಇರ್ಬೇಕನ. ನೀ ಯಾಕ ನಮ್ಮ ಅವ್ನ್ ಕೂಡ ಅಲ್ಲೇ ಇದ್ದು ಬಳೆ ಮಾಡ್ಬಾರ್ದು? ಈಗ ಮಗಳಿಗೆ ಮಾತ್ರ ಹೇಳಕ್ ಬಂದಳ. ಭಾಷೆ ಎಣಿಕಿದ್ದು ತಗೋ. ಪಾಂಡೆ ಹಿಂಗ ಅನ್ಕೊಂತ ಹೋದ್ರೆ ಹೆಂಗ ಮತ್ ಮುಂದೆ ಹೆಂಗ? ಸರಿ ನಾ ಹಿರಿಯರ್ ಕೂಡ ಮಾತಾಡ್ತೇನೆ. ನೀವ್ ಹೊರಗಿರ ನಾ ಬರ್ತೀನಿ. ನೋಡ್ರಿ ಇಂದ ಬಂದು ನಾ ಹೋಗೋ ಸಂಬಂಧ ಅಲ್ಲ ಇವು. ನನ್ಗ ಗೊತ್ತಿದ್ದಿಲ್ಲ ಇದು ಹಕೀಕತ್ ಹಿಂಗ ಅಂತೇಳಿ. ಅಲ್ವಾ ನೀನ್ ಅಟ್ ಬಂದು ನನ್ನ ಮುಂದೆ ಹೇಳಿದ್ದೆ ಅಂದ್ರ ಅಲ್ಲೇ ಇವ್ರನ್ನ ಜಾಡಿಸ್ಬಿಡ್ತಿದ್ದೆ ನಾನು. ನನಗೇನು ಒಳಗಿನ ಹಕೀಕತನ ಗೊತ್ತಿಲ್ಲ. ಈಗ ನೋಡ್ರಿ ನಾವು ಯಾಣೆ ಅಂತಂದ್ರ ನಮ್ಗೇನ್ ಗೊತ್ತಿರ್ತತಿ? ನಮ್ಗ ಇಂಥದೆಲ್ಲ ಗೊತ್ತಿಲ್ಲ. ನಮ್ಗೆ ಈಗ ಹಿರಿತನ ಕರೆದ್ರು ಬಂದ್ವಿ. ನಮ್ಗೆ ಇದೇನು ಗೊತ್ತಿದ್ದಿಲ್ಲ. ನಾನು ಹೆಣ್ಣು ಗಂಡು ಕೂಡಿ ಹಿಡ್ದೀನಿ. ನಮ್ಗ ಇಂಥದೆಲ್ಲ ಬೇಷ್ ಆಗಂಗಿಲ್ಲ. ಮತ್ತೆ ಇಂಥವ್ರು ಕೂಡ ನಮ್ಮ ಸೊಸಿ ಹೆಂಗಿರ್ಬೇಕ್ರಿ? ನೀವೇ ಹೇಳ್ರಿ. ಆಕಿ ಹಿರಿಯಾಕಿ ಬೆರಿಕಿದಾಳ್ರಿ ನಮ್ಮ ಹಿರಿಯ ಸೊಸಿ. ನನಗೂ ನಮ್ಮ ಹೆಣ್ಮಗಳು ಹೇಳಿದ್ಲು, ಹಿಂಗ್ ನೋಡೋರ್ ಮನೆ ಹಿಂಗಾಗೈತೆ ಅಂತ ಹೇಳಿ. ಆಕಿ ಬೆರ್ಕಿನದಾಳ್ರಿ. ಈಗ ಆಕಿದೇನು ಇವ್ರು ಹುಟ್ಟನ್ನು ಬುಟ್ಟಿ ಹಾಕೊಂಡು ಆಸ್ತಿ ಎಲ್ಲ ತನ್ನ ಹೆಸರಲ್ಲಿ ಬರ್ಸ್ಕೊಂಡು ಇವ್ರನ್ನೆಲ್ಲ ನಾಯಿಗತಿ ಚಿಮ್ಮಿ ದೂರ ಹೋಗುದು ಬಿಡಾಕ್ರಿ ಈಕಿ. ಅದಕ್ಕೆ ನಾ ಏನಂತೀನಂದ್ರ ಅದನ್ನ ಅವಕಾಶ ಮಾಡ್ಕೊಡ್ಬಾರ್ದು ಆಕಿಗೆ. ಅದಕ್ಕೆ ನಾ ಏನಂತೀನಂದ್ರ ಸ್ವಲ್ಪ ದಿನ ಇಲ್ಲೇ ಇರೋಳಕ ಈಕಿ ಸಂಗೀತವ. ಈಗ ಹೆಂಗಾದ್ರು ಹೊಟ್ಲಿದಾಳ. ಒಂದಿಷ್ಟು ದಿನ ಇರ್ಲಿ, ಇವಂಗೂ ಒಂದಿಟ್ಟು ಬುದ್ಧಿ ಬರ್ಲಿ. ಅದಕ್ಕೆ ನಾ ಏನಂತೀನಿ ಅಂದ್ರೆ ಇಟ್ಲಗು ಯಾವ್ದಕ್ಕೂ ನಿರ್ಧಾರ ತಗೊಳೋದು ಬೇಡ.
ನಾ ಎಲ್ಲ ಅವಂಗ ತಿಳಿಸಿ ಹೇಳ್ತೀನಿ. ಸಂಗೀತ ನೋಡ್ವಾ ಏನ್ ಬಿಟ್ಕೊಂತ ಹೋದ್ರಿ ಹಿಂಗ ನೋಡ್ಗ ಎಲ್ಲ ಕೈ ತಪ್ಪಿ ಹೋಗ್ಬಿಡ್ತೈತಿ ಹೆಣ್ಮಾಳು ಭಾಳ ಬಿರಿಕಿದ್ರ ಆಸ್ತಿ ಸಂಬಂಧ ಇಷ್ಟೆಲ್ಲ ಮಾಡ್ಯಾಳಕಿ. ಮಾವರ ಇವ್ನ ಕೂಡ ನಾ ಹೆಂಗ್ ಸಂಸಾರ ಮಾಡಲ್ರಿ. ಮನುಷ್ಯನ ಅಲ್ರಿ, ದನ ಇದ್ದಂಗ ಅದನ್ರಿ. ಅವು ದನಕರಂತ ಸುಳೆ ಮಕ್ಕಳದ ಅವು ತಂದೆ ತಾಯಿ ಸುದ್ದಿಲ್ಲ. ತಂದೆ ತಾಯಿ ಅವ ಇವು ಏನ್ ದಾರಿ ಐತ್ರಿ ತಮ್ಮ ದಾರಿಗೆ ಓದಂಗ ಕೈ ಬಿಟ್ಬಿಟ್ಟವ್ರಿ ಅವು ತಂದೆ ತಾಯಿ. ಹಿಂಗಾಗಿ ನಾವು ಬೇರೆ ಬಿಟ್ಟು ಬಿಡಾರಿ ನಾವು ಹೆಂಗ್ ಹೇಳಕ್ಕಾಗತ್ತ. ಹೇಳು ಒಟ್ಟು ಹೇಳ್ತೀವಿ ಹೇಳಂದ್ರಿ ಒಂದ್ ಮನಿಗೆ ಒಂದು ಇದು ಯಾರು ಇರ್ತೈತಿ ನಮ್ದು ಒಂದು ಸಂಸಾರ ಆಗೈತಿ ನಾವು ಹೇಳಕ್ ಆಗಂಗಿಲ್ಲ. ಆದ್ರೂ ನಾ ಎಲ್ಲ ತಿಳಿಸಿ ಹೇಳ್ತೀನಿ. ಈಗ ನಮ್ಮ ಹುಡುಗನ್ ಕೂಡ ನಿಮ್ನ ಮಂಗಳೂರಿಗೆ ಕಳಿಸ್ತೀನಿ. ಅವನು ಒಂದಿಟ ಬುದ್ಧಿ ಹೇಳ್ತಾನಂತ ನೋಡ್ವಾ. ಇನ್ನೊಂದ್ 9 ತಿಂಗಳು ಸುಮ್ಮಿದ್ದು ಬಿಡ್ತಂಗಿ. ಹಿಂದೆಗಡೆ ಅದು ಏನ್ ಅನ್ನೋದು ನಾವ್ ವಿಚಾರ ಮಾಡೋಣಂತ. ಅటు ತನಕ ಇವ ತಿಳ್ಕೊಂಡ ಆ ಮಾತು ನೋಡ್ವಾ. ಕೆಲವೊಂದಿಟ್ಟು ಕೂಸು ಹುಟ್ಟಿಂದ ಬದಲಾಕಿರ್ತಾರ. ಏನ ನೋಡುನು ಮಕ್ಳು ಮಾರಿ ನೋಡಿಂದರು ಅವಾಗಾರ ಹೆಂಡತಿ ಮಕ್ಳು ಬೇಕು ಅಂತೇಳಿ ಅನಸ್ತೈತಿ ಏನೋ ನೋಡುನು. ಮತ್ತೆ ಇವ ಮುಂದನು ಬದಲಾಗ್ಲಿಕ್ಕಂದ್ರ ಅವ್ರದವ್ರು ಯಾವ್ರು ನಿಮ್ ದಾರಿ ನಿಮ್ದು ಇಟ್ ಮಾಡ್ಕೊಂಡ್ಬಿಡ್ರ. ಏನಂತೀರಿ ಹಿರಿಯರ? ಆಯ್ತು ನೀವ್ ಹೆಂಗ್ ಹೇಳ್ತೀರಿ ಹಂಗರಿ. ಆಯ್ತು ಇನ್ನೊಂದು 9 ತಿಂಗಳು ನೋಡುನು. ಅಷ್ಟ ಅನ್ನೋದ್ರೊಳಗ ಸುಧಾರಿಸಿದ್ರ ಸುಧಾರಿಸಿ ಹೋತ. ಇಲ್ಲ ಅಂದ್ರ ಮತ್ತೆ ಇನ್ನೇನ್ ಮಾಡಕ್ಕಾಗತ್ತ. ಅಲ್ಲ ರೀ ಏನ ಬರೋದು ಒಂದ್ ಜೀವ ಬಂದಿರ್ತೈತಿ ಹಂಗಂತೇಳಿ ಆ ಕಷ್ಟಪಟ್ಟು ಜೀವನ ಪರ್ಯಂತ ಕಣ್ಣೀರ್ ಸುರಿಸ್ಕೊಂಡು ಅಂತ ಗಂಡನ್ ಕೂಡ ಏನ್ರಿ ಬಾಳೆ ಮಾಡ್ತು. ಗಂಡನ ಮನ್ಯಾಗ ಹೆಂಡತಿ ಆರಾಮಾಗಿರ್ಬೇಕಂದ್ರ ಯಾರು ಕಷ್ಟ ಕೊಟ್ರು ಸಹಿಸ್ಕೊಂತಾಳ್ರಿ. ಮತ್ ಗಂಡನ ಸುದ್ದಿಲ್ಲ ಅಂದ್ರೆ ಹೆಣ್ಣು ಅದಕ್ಕೆ ಹೆಂಗ್ ಸಹಿಸ್ಕೊಂತಾಳ್ರಿ? ಹೌದಿಲ್ರಿ? ಆಯ್ತು ನೋಡ್ರಿ ನಿಮ್ಮ ಮಾತಿಗೆ ನನ್ಗೆ ಒಪ್ಪಿಗೆ ಐತಿ. ಸರಿ ಆಟ ಮಾಡೋದು ತೋರಿ. ಬಾಲಿ ಇಲ್ಲಿ ಏನನ್ಲ ದೊಡ್ಡಪಕ್ಕಿ ಒಪ್ಕೊಂಡ ಏನಿಲ್ಲ ನನ್ ಮಾತು ಒಂದಿಟ ಕೇಳು. ನೋಡು ಹೆಣ್ಮಳ್ನು ಈಗ ಹೊಡ್ಲಿದಾಳ. ಈಗ ಆಕಿ ಬರುವಂತ ಪರಿಸ್ಥಿತಿ ಆಗಿಲ್ಲ. ಅವ್ರು ಏನಂತಾರಂದ್ರ ಇನ್ನ ಹೆಂಗಾದ್ರು ಆಕಿಗೆ ತ್ರಾಸ ಭಾಳ ಐತಂತ ಹೆಣ್ಮಳಿಗೆ. ಇನ್ನೊಂದಿಷ್ಟು ದಿನ ಇಲ್ಲೇ ಎಲ್ಲ ಬಸರು ಬಾಣಿತನ ಎಲ್ಲ ಆಗತ್ತ. ಮತ್ತೆ ಮುಂದೆ ಕರ್ಕೊಂಡು ಹೋಗುನು. ಮತ್ತೆ ಮುಂದನು ಅದಕ್ಕೆ ಅತಿ ಮಾಡಿಲ್ಲ ಅಂದ್ರ ನಿಮ್ ತಿಳಿದಿದ್ ನೀವು ಮಾಡ್ರಿ. ಆ ಹೆಣ್ಮಳು ತಿಳಿದಿದ್ದು ಆಯ್ಕೆ ಮಾಡಲಕ್ಕ ಏನಂತಿ? ಜಗತ್ನಾಗ ಹೆಣ್ಮಕ್ಳು ಬಸರಾಗಿಲ್ಲನ? ನಮ್ಮ ಮನ್ಯಾಗ ನಮ್ಮ ಅಣ್ಣನ ಹೆಂಡತಿ ಒಮ್ಮಾಲಿ 9 ಹೋಗ್ಯಾಳ. ಇನ್ನ 4 ದಿನ ಹಡಿಯೋದಿತ್ತು ಅವಾಗ ಹೋಗ್ಯಾಳ. ಹಡಿಯಾಕ ಈಕಿಗೆ ಏನಾಗತ್ತ? ಎಲ್ಲ ನಾಟಕ ದೊಡ್ಡಪ್ಪ. ಮಬ್ಬ ಸುಳೆ ಮಗನ ನಡಿ. ಕೆಲವೊಬ್ರು ಹಂಗಿರ್ತಾರ. ಕೆಲವೊಬ್ರು ಪ್ರಕೃತಿ ಸೂಕ್ಷ್ಮ ಇರ್ತತಿ. ಅರ್ಥ ಮಾಡ್ಕೊ. ನಾ ಹೇಳ್ದಕ್ ಕೇಳು. ಇನ್ನೊಂದಿಷ್ಟು ದಿನ ಕಾಯಿನು ಮತ್ತ ಹಂಗತಿ ಆತಂದ್ರ ನಿನ್ ದಾರಿ ನೀನ್ ನೋಡ್ಕೊಳಕಂತಿ. ಈಗ ನನ್ನ ಮಾತಿ ಬೆಲೆ ಕೊಡ್ತೀವೋ ಏನಿಲ್ಲೋ. ಆತ್ ದೊಡ್ಡಪ್ಪ ನೀ ಹೇಳ್ದಂಗ ಕೇಳ್ತೀನಿ. ಮತ್ತೆ ಮುಂದೂ ಅದಕ್ಕೆ ಅತಿ ಮಾಡಕತ್ಲಂದ್ರ ಏನ್ ಹೇಳಿದ್ರು ನಾ ಕೇಳಂಗಿಲ್ಲ. ಆಯ್ತು ಇನ್ನೊಂದ್ 7 ತಿಂಗಳಲ್ಲ ಆತ ಕಾಯ್ತೀನಿ ತಗೋ. ಸರಿ ರೀ ನಾವ್ ಬರ್ತೀವಿ. ನೀನ್ ಆರಾಮಾಗಿರೋ. ನಾ ಎಲ್ಲ ಅವಂಗ ತಿಳಿಸಿ ಹೇಳ್ತೀನಿ. ಎಷ್ಟೋ ಹೆಣ್ಮಕ್ಳ ಪರಿಸ್ಥಿತಿ ಹಿಂಗತಿ ಇರ್ತೈತ್ರಿ. ಯಾರಿಗೂ ಹೇಳಕ್ಕಾಗಂಗಿಲ್ಲ, ತಂದೆ ತಾಯಿಗೂ ಹೇಳಕ್ಕಾಗಂಗಿಲ್ರಿ. ಪಾಪ ಆದ್ರೂ ಸಮಾಜಕ್ಕೆ ಅಂಜಿ ತಂದೆ ತಾಯಿಗೆ ಮರ್ಯಾದೆ ಹೋಗುತ್ತಂತ ಅಂಜಿ ಪಾಪ ಏನು ಹೇಳಕ್ಕಾಗ್ಲಾರ್ದ ಒದ್ದಾಡ್ಕೊಂಡು ಜೀವನ ಮಾಡ್ತಿರ್ತಾರೆ. ಕೆಲವೊಬ್ರು ಸಹಿಸಕ್ಕಾಗ್ಲಾರ್ದ ಆತ್ಮಹತ್ಯೆ ಮಾಡ್ಕೊಂಡಿರುವಂಥ ಘಟನೆಗಳು ಅದಾವ್ರಿ. ಇದು ಒಬ್ರು ಜೀವನದ ಕತೆ ರೀ. ಅವರು ನನಗೆ ಬರೋದು ವ್ಯಾಟ್ಸಪ್ ಮಾಡಿ ಕಳಿಸಿದ್ರಿ. ಅವ್ರ ಪರಿಸ್ಥಿತಿ ಹಿಂಗತಿ ಐತಿ ಅಂತ. ಏನು ಮಾಡೋಣ ನಾವು ಹಿಂಗತಿ ಐತ್ರಿ, ಇದನ್ನು ವಿಡಿಯೋ ಮಾಡಿ ಹಾಕ್ರಿ, ನನ್ನಂಥ ಪರಿಸ್ಥಿತಿ ಎಷ್ಟೋ ಹೆಣ್ಮಕ್ಳಿಗೆ ಇರ್ತೈತಿ ಅಂಥೇಳಿ ಹಾಕಿದ್ರು. ಕೆಲವೊಬ್ರು ಏನು ಮಾಡ್ತಾರಂದ್ರೆ ಸಹಿಸ್ಕೊಂತ ಹೋಗ್ಬಿಡ್ತಾರೆ. ಪಾಲಿ ಬಂದಿದ್ದ ಪಂಚಾಮೃತ ಅಂತೇಳಿ ಸಹಿಸ್ಕೊಂಡು ಹೋಗ್ಬಿಡ್ತಾರೆ. ಇನ್ನು ಕೆಲವೊಬ್ರು ಬೇಡ ನನಗೆ ಈ ಜೀವನ ಅಂತೇಳಿ ಆತ್ಮಹತ್ಯೆಗೆ ಶರಣಾಕರಿ. ಆದ್ರೆ ನಾನು ಒಂದು ಹೇಳ್ತೀನಿ.